ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆ. ಇಸ್ರೇಲ್ ಅಧ್ಯಕ್ಷ ಅಮೆರಿಕ ಅಧ್ಯಕ್ಷರಿಂದ ದೃಢ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಟ್ರಂಪ್ ನೇತನ್ಯಾಹು ಬಳಿ ಖಮೇನಿ ಮೃತದೇಹ ಫೋಟೋವನ್ನು ಕೂಡ ಇಡಲಾಗಿದೆ. ಟ್ರಂಪ್ ನೇತನ್ಯಾಹು ಬಳಿ ಇದ್ದಂತೆ ಖಮೇನಿ ಹತ್ಯೆ ಫೋಟೋ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಾಗಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಟ್ರಂಪ್ ನೇತನ್ಯಾಹು ಬಳಿ ಖಮೇನಿ ಮೃತದೇಹದ ಫೋಟೋವನ್ನು ಇಡಲಾಗಿದೆ. ಇದೆಲ್ಲದರ ಕುರಿತಾಗಿ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಖಮೇನಿ ಕಚೇರಿ ಹಾಗೂ ಮನೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿತ್ತು ಅಮೆರಿಕ ಹಾಗೂ ಇಸ್ರೇಲ್. ಇದೀಗ ಈ ಒಂದು ವೈಮಾನಿಕ ದಾಳಿಯಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆಗಿರುವಂಥದ್ದು. ಖಮೇನಿ ಹತ್ಯೆಯನ್ನ ದೃಢಪಡಿಸಿದ್ದಾರೆ ಇಸ್ರೇಲ್ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಕುರಿತಾಗಿ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಸಾವಾಗಿದೆ ಅಂತ ಅಧಿಕೃತ ಮಾಹಿತಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ದೃಢಪಡಿಸ್ತಾ ಇರುವಂಥದ್ದು. ಈ ಕುರಿತಾಗಿ ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ. ಮಾರಣ ಹೋಮವೇ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾಗರಿಕರು ಸಾವನ್ನಪ್ಪಿದ್ದಾರೆ, ಖಮೇನಿ ಸಾವನ್ನಪ್ಪಿದ್ದಾರೆ. ಜೊತೆಯಲ್ಲಿ ಆತನ ಮಗಳು ಮೊಮ್ಮಗಳು ಕೂಡ ದಾಳಿಗೆ ಬಲಿಯಾಗಿರುವಂಥದ್ದು. ಅವರ ಕಚೇರಿ ಮನೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿತ್ತು. ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಇದೀಗ ಹತ್ಯೆ ಆಗಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಾಗಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಟ್ರಂಪ್ ನೇತನ್ಯಾಹು ಬಳಿ ಇದ್ದಂತೆ ಖಮೇನಿ ಹತ್ಯೆ ಫೋಟೋ, ಮೃತದೇಹದ ಫೋಟೋ ಇರುವಂಥದ್ದು ನೇತನ್ಯಾಹು ಬಳಿ. ಖಮೇನಿ ಹತ್ಯೆಗೆ ಇರಾನ್ನಲ್ಲಿ ಸಂಭ್ರಮಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನಲ್ಲೇ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂಥದ್ದು ಖಮೇನಿ ಹತ್ಯೆ ಆಗಿರೋದಕ್ಕೆ. ವೈಮಾನಿಕ ದಾಳಿಯನ್ನ ನಡೆಸಿ ಇದೀಗ ಖಮೇನಿಯನ್ನ ಸಾಯಿಸಿದ್ದಾರೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಮಾಡಿದಂಥ ದಾಳಿಯಲ್ಲಿ ಖಮೇನಿ ಹತ್ಯೆ ಆಗಿದೆ. ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಾಗಿ ಅಧಿಕೃತ ಮಾಹಿತಿಯನ್ನ ಪೋಸ್ಟ್ ಮಾಡುವ ಮೂಲಕ ಹಂಚಿಕೊಂಡಿರುವಂಥದ್ದು. ಇಸ್ಲಾಮಿಕ್ ಗಣರಾಜ್ಯದ ಮೇಲೆ ಅಮೆರಿಕ ಇಸ್ರೇಲ್ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ಸುಪ್ರೀಂ ನಾಯಕ ಅಯತುಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿದ್ದಾರೆ ಅಂತ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇರಾನ್ ದೇಶದಾದ್ಯಂತ 40 ದಿನಗಳ ಕಾಲ ಶೋಕಾಚರಣೆಯನ್ನ ಮಾಡೋದಕ್ಕೆ ಘೋಷಣೆಯನ್ನ ಕೂಡ ಮಾಡಿದೆ. ಇದರ ನಡುವೆ ಇರಾನ್ನಲ್ಲೇ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ ಇಸ್ರೇಲ್ ಹಾಗೂ ಅಮೆರಿಕ. ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಖಮೇನಿ ಹತ್ಯೆ ಆಗಿರುವ ಕುರಿತಾಗಿ ಅಧಿಕೃತ ಪೋಸ್ಟ್ ಅನ್ನು ಹಾಕಿ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಖಮೇನಿ ಎಂಬ ಇತಿಹಾಸದ ಅತ್ಯಂತ ಕ್ರೂರ ವ್ಯಕ್ತಿಗಳಲ್ಲಿ ಒಬ್ಬ ಹತನಾಗಿದ್ದಾನೆ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡುವ ಮೂಲಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಟ್ರುತ್ ಸೋಷಿಯಲ್ನಲ್ಲಿ ಈ ಕುರಿತಾಗಿ ಬರೆದುಕೊಂಡಿರುವಂಥದ್ದು. ಇದು ಕೇವಲ ಇರಾನ್ ಜನರಿಗೆ ಸಂದ ಜಯ ಮಾತ್ರ ಅಲ್ಲ, ಖಮೇನಿ ಮತ್ತು ಆತನ ರಕ್ತಪಿಪಾಸು ಗೂಂಡಾ ಪಡೆಯಿಂದ ಹತರಾದಂಥ ಅಥವಾ ಅಂಗವೈಕಲ್ಯಕ್ಕೊಳಗಾದ ಶ್ರೇಷ್ಠ ಅಮೆರಿಕನ್ನರಿಗೆ ಹಾಗೂ ವಿಶ್ವದ ವಿವಿಧ ದೇಶಗಳಿಗೆ ಜನರಿಗೆ ಸಿಕ್ಕ ನ್ಯಾಯ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನು ಮಾಡಿರುವಂಥದ್ದು, ಪೋಸ್ಟ್ ಅನ್ನು ಮಾಡಿದ್ದಾರೆ. ಪೋಸ್ಟ್ನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಉಲ್ಲೇಖ ಮಾಡಿರುವಂಥದ್ದು. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿತ್ತು. ರಂಜಾನ್ ಸಮಯದಲ್ಲೇ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದೆ. ರಂಜಾನ್ ಸಮಯದಲ್ಲೇ ಆಗಿರುವಂಥದ್ದು. ಶನಿವಾರ ಮುಂಜಾನೆ ವೇಳೆ ಖಮೇನಿಯ ಹತ್ಯೆ ಆಗಿದೆ. ಅಯತುಲ್ಲಾ ಖಮೇನಿ ಮನೆ ಕಾಂಪೌಂಡ್ನಲ್ಲಿ ಅಟ್ಯಾಕ್ ಅನ್ನು ಮಾಡಿದ್ದಂಥದ್ದು. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ. ರಂಜಾನ್ ಸಮಯದಲ್ಲೇ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದೆ. ಶನಿವಾರ ಮುಂಜಾನೆ ವೇಳೆಯೇ ಖಮೇನಿಯ ಹತ್ಯೆ ಆಗಿದೆ. ಆಯತುಲ್ಲಾ ಖಮೇನಿ ಮನೆ ಕಾಂಪೌಂಡ್ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿದ್ರು.
ಆ ಒಂದು ಸಂದರ್ಭದಲ್ಲಿ ಮಗಳು ಮೊಮ್ಮಗಳು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ರಂಜಾನ್ ಆಗ್ತಾ ಇರುವಂಥ ಈ ಒಂದು ಸಮಯದಲ್ಲೇ ಖಮೇನಿಯ ಹತ್ಯೆ ಆಗಿದೆ. ಶನಿವಾರ ಮುಂಜಾನೆ ವೇಳೆ ಖಮೇನಿಯ ಹತ್ಯೆ ಆಗಿರುವಂಥದ್ದು. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿತ್ತು. ಇದೀಗ ಜಂಟಿ ದಾಳಿಯಲ್ಲಿ ರಂಜಾನ್ ಸಮಯದಲ್ಲೇ ಖಮೇನಿಯ ಹತ್ಯೆ ಆಗಿದೆ. ಶನಿವಾರ ಮುಂಜಾನೆ ಖಮೇನಿಯ ಹತ್ಯೆ ಆಗಿರುವಂಥದ್ದು. ಆಯತುಲ್ಲಾ ಖಮೇನಿ ಮನೆ ಕಾಂಪೌಂಡ್ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕಚೇರಿಯ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಕಚೇರಿ, ಮನೆ ಎಲ್ಲವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದ್ರಿಂದ ಇದೀಗ ಖಮೇನಿ ಹತ್ಯೆಯಾಗಿದೆ. ಖಮೇನಿ ಜೊತೆಗೆ ಆತನ ಮಗಳು ಮೊಮ್ಮಗಳು ಕೂಡ ಸಾವನ್ನಪ್ಪಿರುವಂಥದ್ದು. 200ಕ್ಕೂ ಅಧಿಕ ನಾಗರಿಕರು ಕೂಡ ಈ ಒಂದು ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಇರಾನ್ ಮೇಲೆ ಜಂಟಿ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದ್ದಾರೆ. ಶನಿವಾರ ಮುಂಜಾನೆ ಅಟ್ಯಾಕ್ ಅನ್ನ ಮಾಡಿದೆ ಅಮೆರಿಕ ಹಾಗೂ ಇಸ್ರೇಲ್.